ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ವ್ಯಕ್ತಿಗೆ ನೀವು ಕಾಯೋದು ಸರಿನಾ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ ಬರುತ್ತೆ ನೋಡೋಣ. ಮೆಂಡಿಂಗ್, ಮತ್ತೊಂದು ಕಮಿಂಗ್ ಟು ದಿ ಎಡ್ಜ್, ಇಲ್ಲೊಂದು ಎಲಗಪ್. ಈ ಒಂದು ಕನೆಕ್ಷನಲ್ಲಿ ಆಂಗ್ಸೈಟಿ ಇದೆ, ಆತಂಕ ಇದೆ. ಯಾವುದೋ ಆವೇಶದಲ್ಲಿ ನೀವಿಬ್ಬರು ದೂರ ಆಗಿದ್ದೀರಾ, ಏನೇನೋ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳಾಗಿದೆ ಅಂತ ಅನ್ನಿಸ್ತಾ ಇದೆ. ಸಿಟ್ಟು ಕಡಿಮೆ ಆದಮೇಲೆ ನಿಮ್ಮ ನೆನಪಾಗ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಹೀಲಿಂಗ್ ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ? ಲೇಸಿನೆಸ್. ಈ ಟೈಮಲ್ಲಿ ಅವ್ರು ಸಿಟ್ಟು ಕಡಿಮೆ ಆಗಿದ್ರು ಅಲ್ಲಿ ಲೇಸಿನೆಸ್ ಇದೆ. ಯಾಕೋ ಕಾಲ್ ಮಾಡಬೇಕು ಅನಿಸ್ತಾ ಇಲ್ಲ, ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಇನ್ನೇನಿದೆ ನೋಡೋಣ. ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಇದೆ. ಇಲ್ಲಿನ ಎನರ್ಜಿ ನೋಡಿದಾಗ ಈ ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರ್ತಾ ಇದೆ, ಹೀಲಿಂಗ್ ಇದೆ. ಏನೇನೋ ಮಾತುಕತೆಗಳಾಗಿತ್ತು, ಸಿಟ್ಟಿತ್ತು, ಈಗ ಗ್ರ್ಯಾಜುಯಲ್ ಆಗಿ ಅದೆಲ್ಲ ಹೀಲ್ ಆಗ್ತಾ ಇದೆ. ಅವ್ರಿಗೆ ನಿಮ್ಮ ನೆನಪಾಗ್ತಾ ಇದೆ. ಎಷ್ಟೋ ಸರಿ ನಿಮಗೆ ಕಾಲ್ ಮಾಡಬೇಕು ಅಂತ ಅನಿಸಿದೆ ಅವ್ರಿಗೆ. ಕಾಲ್ ಮಾಡಿ ನಿಮ್ಮ ವಾಯ್ಸ್ ಕೇಳಿ ಕಾಲ್ ಕಟ್ ಮಾಡಿರಬಹುದು, ಹಾಗೂ ಇದೆ. ನಾನೇ ಯಾಕೆ ಮಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರ ಮನಸ್ಸು. ನೀವೇ ಮಾಡಲಿ ಅಂತ ಕಾಯ್ತಾ ಇರಬೇಕು. ಇಲ್ಲಿನ ಸಿಚುವೇಶನ್ ನೋಡಿದಾಗ ಇಬ್ರಿಗೂ ಸಿಟ್ಟಿದೆ, ಇಬ್ರಿಗೂ ಸೋಲು ಒಪ್ಕೊಳ್ಳೋ ಮನಸ್ಸಿಲ್ಲ. ಆದರೆ ಇಮೋಷನಲ್ಲಿ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ, ನೆನಪುಗಳಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು 5 ಆಫ್ ಕಪ್ಸ್ ಇದೆ, ನೆನಪುಗಳಿದೆ. 10 ಆಫ್ ಕಪ್ಸ್ ಇದೆ, ಮತ್ತೊಂದು ಕ್ವೀನ್ ಆಫ್ ಕಪ್ಸ್ ಇದೆ, ಹಾಗೆ ಎಂಪರರ್ ಇದೆ, ಈಗೋ ಇದೆ ನೋಡಿ, ದಿ ಫೂಲ್ ಕಾರ್ಡ್, ಮತ್ತೊಂದು ಮ್ಯಾಜಿಷಿಯನ್. ಇಲ್ಲಿ ಅಟ್ರಾಕ್ಷನ್ ಇದೆ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಮದುವೆ ಆಗಿರೋರು, ಮದುವೆ ಆಗಿಲ್ದಿರೋರು, ರಿಲೇಷನ್ಶಿಪ್ನಲ್ಲಿರೋರು ಎಲ್ರಿಗೂ ಅನ್ವಯಿಸುತ್ತೆ. ದೂರ ಆಗಿದ್ರೂ ನಿಮ್ಮ ನೆನಪುಗಳಿದೆ. ಹಾಗೆ ಈ ವ್ಯಕ್ತಿ ಕಂಪ್ಲೀಷನ್ಗೆ ಕಾಯ್ತಾ ಇರೋ ಹಾಗಿದೆ. ನಿಮ್ಮ ಕಾಲ್ಗೆ ಅಥವಾ ನಿಮ್ಮ ಮೆಸೇಜ್ಗೆ ಕಾಯ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ, ಆದರೆ ಈಗೋ ಇದೆ. ಈ ವ್ಯಕ್ತಿ ಇಮೋಷ್ನಲ್ ಆಗಿದ್ರೂ ಎಕ್ಸ್ಪ್ರೆಸಿವ್ ಆಗಿಲ್ಲ. ಭಾವನೆಗಳೆಲ್ಲ ಮನಸ್ಸಲ್ಲೇ ಇದೆ. ಯಾವುದನ್ನು ಮನಸ್ಸು ಬಿಚ್ಚಿ ಮಾತಾಡುವಂಥವ್ರಲ್ಲ. ಇವರು ಸುಳ್ಳು ಹೇಳುವಂಥ ವ್ಯಕ್ತಿನೂ ಅಲ್ಲ. ನಿಮ್ಮ ಮೇಲೆ ಟ್ರೂ ಫೀಲಿಂಗ್ಸ್ ಇದೆ. ಮಾತು ಹೊರಟಾಗಿದ್ರೂ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ, ಇಮೋಷ್ನಲ್ ಆಗಿದ್ದಾರೆ ಅನ್ನೋದಿದೆ. ಆದ್ರೂ ಇಲ್ಲಿ ಅನ್ಸರ್ಟೇನಿಟಿ ಇದೆ, ಕನ್ಫ್ಯೂಷನ್ಸ್ ಇದೆ. ಏನೋ ಆವೇಶದಲ್ಲಿ ಮಾತುಕತೆಗಳಾಗಿದೆ ಸರಿ, ಇಬ್ಬರೂ ಸೈಲೆಂಟ್ ಆಗಿದ್ದೀರಾ. ಇದಕ್ಕೆ ನಿಮ್ಮ ಎನರ್ಜಿ ಏನು ಬರುತ್ತೆ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ? ವೇಟಿಂಗ್ ಎನರ್ಜಿ ಬರ್ತಾ ಇದೆ. ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಹಾಗನ್ನಿಸ್ತಾ ಇದೆ, ಆದರೆ ಇನ್ನೂ ಸಿಟ್ಟಿದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ, ಹಾಗೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಇಲ್ಲೊಂದು ಡೆವಿಲ್ ಎನರ್ಜಿ ಬರ್ತಾ ಇದೆ. ಇಲ್ಲಿ ಒಬ್ಸೆಷನ್ ಇದೆ. ನೀವು ಈ ವ್ಯಕ್ತಿನ ತುಂಬ ಇಷ್ಟಪಟ್ಟಿದ್ದೀರಾ. ಅವ್ರ ಮಾತುಕತೆಗಳಿಗೆ ನೀವೊಂಥರ ಅಡಿಕ್ಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಮದುವೆ ಆಗಿರೋರಿದ್ದೀರಾ, ಆದರೆ ಈ ಟೈಮಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. 108 ಯೋಚನೆಗಳು ಮನಸ್ಸಿಗೆ ಆಗಾಗ ಬರ್ತಾ ಇರುತ್ತೆ. ಆತಂಕ ಇದೆ, ಆದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಕಾಲ್ ಮಾಡಬೇಕು ಅನಿಸ್ತಾ ಇಲ್ಲ, ಮೆಸೇಜ್ ಮಾಡಬೇಕು ಅನಿಸ್ತಾ ಇಲ್ಲ. ಸಿಟ್ಟಿನ ಆವೇಶದಲ್ಲಿ ಇಬ್ಬರು ಬ್ಲಾಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವೊಂದು ಇಂಡಿಪೆಂಡೆಂಟ್ ವ್ಯಕ್ತಿಯಾಗಿದ್ರೂ ಇಮೋಷ್ನಲಿ ಇವ್ರ ಮೇಲೆ ಡಿಪೆಂಡ್ ಆಗಿದ್ರಿ ನೀವು. ನಿಮ್ಮ ವೀಕ್ನೆಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಆಗಾಗ ನಿಮ್ಮಿಂದ ಸೈಲೆಂಟ್ ಆಗಿರ್ತಾ ಇದ್ರು. ನಿಮ್ಗೆ ಯಾವುದೇ ಒಂದು ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ಹಾಗಿರೋದ್ರಿಂದ ನಿಮಗೆ ಸಿಟ್ಟು ಬರ್ತಾ ಇತ್ತು. ಅವ್ರ ಸ್ವಭಾವನ ನಿಮಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿತ್ತು. ನೀವು ಆದಷ್ಟು ಅವ್ರ ಸ್ವಭಾವನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ.
ಆದರೆ ಈಗೀಗ ನಿಮಗೂ ತಾಳ್ಮೆ ಕಳ್ಕೊಂಡಿದ್ರಿ, ಅದರಿಂದನೇ ನೀವು ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ ಇಲ್ಲಿ. ಒಂದೊಂದು ಸರಿ ನೋಬಡಿ ಈಸ್ ಪರ್ಫೆಕ್ಟ್ ಅನಿಸುತ್ತೆ. ಅವರವರ ವೀಕ್ನೆಸ್ಗಳನ್ನ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡಾಗ ಜೀವನ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ನಿಮಗೆ ತಾಳ್ಮೆ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ನಿಮಗಿಲ್ಲಿ ವರ್ಕ್ ಸ್ಟ್ರೆಸ್ ಇರೋದ್ರಿಂದ ಬಹಳ ಬೇಗ ಸಿಟ್ಟು ಬರುತ್ತೆ. ತಾಳ್ಮೆ ಕಡಿಮೆ, ಆದರೂ ಈಗ ಏನೋ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ. ಯಾಕೋ ಕಾಲ್ ಮಾಡಬೇಕು ಅನಿಸ್ತಾ ಇಲ್ಲ, ಮೆಸೇಜ್ ಮಾಡಬೇಕು ಅನಿಸ್ತಾ ಇಲ್ಲ, ನಾನು ನೀನು ಅನ್ನೋದ್ರಲ್ಲೇ ಟೈಮ್ ಪಾಸ್ ಆಗ್ತಾ ಇದೆ ಅನ್ನೋದಿದೆ ಇಲ್ಲಿ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಸನ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ರೀಬರ್ತ್ ಇದೆ, ಹಾಗೆ ಟರ್ನಿಂಗ್ ಇನ್. ತಾಳ್ಮೆ ಅವಶ್ಯಕತೆ ಇದೆ ನಿಮಗೆ. ಇನ್ನೊಂದು ಫ್ಲವರಿಂಗ್ ದಿ ಬರ್ಡನ್, ಇಲ್ಲೊಂದು ಮೈಂಡ್. ಇಬ್ಬರು ಮೈಂಡು ಡಿಸ್ಟರ್ಬ್ ಆಗಿದೆ, ಆದರೆ ಇದು ಯಾವಾಗ ಸರಿಯಾಗುತ್ತೆ ನೋಡೋಣ. ಮುಂದೆ ಇಲ್ಲೊಂದು ರೀಬರ್ತ್ ಇದೆ, ಹಾಗೆ ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ. ನಿಮ್ಮ ಮನಸ್ಸನ್ನು ಸಮಾಧಾನ ಮಾಡ್ಕೋಬೇಕಾಗತ್ತೆ, ಸೆಲ್ಫ್ ಕೇರ್ ಮಾಡ್ಕೋಬೇಕಾಗತ್ತೆ, ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳಿ. ಮುಂದೆ ಈ ಕನೆಕ್ಷನಲ್ಲಿ ಡೆವಲಪ್ಮೆಂಟ್ ಇದೆ, ಆದರೆ ಏನೋ ಬರ್ಡನ್ ಇದೆ. ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾರಾದರೂ ಒಬ್ಬರು ಸೋಲ್ಬೇಕಾಗತ್ತೆ. ಬರೀ ಕಾಯೋದ್ರಲ್ಲಿ ಅರ್ಥ ಇಲ್ಲ, ಕೂತು ಮಾತಾಡಿ ಸಮಸ್ಯೆಗಳನ್ನ ಪರಿಹರಿಸ್ಕೋಬೇಕಾಗತ್ತೆ. ಅವರಿಗೆ ಈಗೋ ಇದ್ದರೆ ನಿಮಗೆ ಸಿಟ್ಟಿದೆ, ನಿಮ್ಮ ಮಾತನ್ನು ಕೇಳುವಂಥ ಮನಸ್ಸು ಅವ್ರಿಗಿಲ್ಲ. ಇದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಈ ಕನೆಕ್ಷನ್ನಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಮುಂದೆ ಇದೆಲ್ಲ ಸರಿಯಾಗಬೇಕು, ಇಲ್ಲೊಂದು ರೀಬರ್ತ್ ಬೇಕು ಅಂದಾಗ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋಬೇಕಾಗತ್ತೆ ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ ಇಲ್ಲಿ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ಏನು ಗೈಡೆನ್ಸ್ ಇದೆ ನಿಮಗೆ, ಏನು ಮೆಸೇಜ್ಗಳು ಬರುತ್ತೆ. ಇಲ್ಲಿ ಟೈಮ್ ಟು ಗೋ ನೋಡಿದ್ರಾ, ಮತ್ತೊಂದು ಡೀಪ್ ನೋಯಿಂಗ್. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಇನ್ ಎನರ್ಜಿ, ನೋ ಪ್ಲೇಸ್ ಲೈಕ್ ಹೋಮ್. ಇಲ್ಲೊಂದು ಟು ಬಿ ಫೇರ್, ಮತ್ತೊಂದು ನಾಟ್ ಫಾರ್ ಯು ಅನ್ನೋದಿದೆ. ಇಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗೋ ಸಮಯ ಬಂದಿದೆ. ಡೀಪ್ ನೋಯಿಂಗ್ನ ಅವಶ್ಯಕತೆ ಇದೆ ನಿಮ್ಮಿಬ್ರಿಗೂ. ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಎಲ್ಲಿ ಜಗಳ ಇರಲ್ಲ ಹೇಳಿ, ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲ್ಲ, ಆದರೆ ಅಲ್ಲಿ ಒಳ್ಳೆ ಮನಸ್ಸು ಇರಬೇಕು ಅಲ್ವಾ. ಒಬ್ಬರ ಸಮಸ್ಯೆನ ಇನ್ನೊಬ್ಬರು ಅರ್ಥ ಮಾಡ್ಕೋಬೇಕಲ್ವಾ. ಇಲ್ಲಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಸಿಟ್ಟು ಕೋಪ ಎಲ್ರಿಗೂ ಬರುತ್ತೆ, ಅದಕ್ಕೆ ನೋ ಪ್ಲೇಸ್ ಲೈಕ್ ಹೋಮ್ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ಅವ್ರಿಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ, ನೀವು ಅವ್ರಿಗೆ ಕಾಯ್ತಾ ಇದ್ದೀರಾ ಸರಿ. ನಿಮ್ಮ ಮಾತುಕತೆ ಅವ್ರಿಗೇನೋ ನೆಮ್ಮದಿ ಕೊಡುತ್ತೆ, ಶಾಂತಿ ಕೊಡುತ್ತೆ. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಬಿಟ್ಕೊಡೋಕೆ ಅವ್ರಿಗೂ ಇಷ್ಟ ಇಲ್ಲ. ಆದರೆ ಇಲ್ಲಿ ಯಾರಾದರೂ ಸೋಲ್ಬೇಕಾಗತ್ತೆ, ಸೋತು ಗೆಲ್ಲಬೇಕಾಗತ್ತೆ ಅನ್ನೋದಿದೆ. ನೀವು ಈ ವ್ಯಕ್ತಿಗೆ ಕಾಯಬೇಕಾ? ಹಾಗೆ ನೋಡಿದಾಗ ನಿಮಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಸೊ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.